ಬೂದಿ ಮುಚ್ಚಿದ ಕೆಂಡದಂತಿದ್ದ ಅತೃಪ್ತರ ಶಾಸಕರಲ್ಲಿ ಮತ್ತೆ ಅಸಮಾಧಾನದ ಹೊಗೆ ಇದೀಗ ಆಡ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತೆ ಇದ್ದ ಅತೃಪ್ತರ ಶಾಸಕರಲ್ಲಿ ಇದೀಗ ಮತ್ತೊಮ್ಮೆ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಅತೃಪ್ತ ನಾಯಕ ಎಂಬಿ ಪಾಟೀಲ್ ಅವರನ್ನ ಈಗ ಅತೃಪ್ತ ಶಾಸಕರು ಭೇಟಿ ಮಾಡಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯೆಲ್ಲ ಮಾಡಿದ್ದಾರೆ ಸಭೆಯಲ್ಲಿ ಅಂತ ಗೊತ್ತಾಗಿದೆ. ಅಂದ್ರೆ ಈಗ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು, ಎಂಎಲ್ಸಿ ವಿಜಯ್ ಸಿಂಗ್ ಅವರು ಎಂಬಿ ಪಾಟೀಲ್ ನಿವಾಸಕ್ಕೆ ಬಂದಿದ್ರು. ಸದಾಶಿವನಗರದ ಎಂಬಿ ಪಾಟೀಲ್ ಅವರ ನಿವಾಸಕ್ಕೆ ಬಂದಿದ್ರು. ಅತೃಪ್ತ ಶಾಸಕರು ಭೇಟಿಯಾಗಿದ್ದಾರೆ ಎಂಬಿ ಪಾಟೀಲ್ ಅವರನ್ನ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೂಡ, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೂಡ ಅತೃಪ್ತ ಶಾಸಕರು ಈಗ ಚರ್ಚೆಯನ್ನ ಮಾಡಿರೋದು. ಬಟ್ ಪ್ರಮುಖವಾಗಿ ಇಲ್ಲಿ ಮೇಜರ್ ಆಗಿ ಡಿಸ್ಕಸ್ ಬಂದಿರೋದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಇತ್ತೀಚಿನ ಹೇಳಿಕೆಗಳು ಅಂತ ಗೊತ್ತಾಗಿದೆ. ಹಾಗಾದ್ರೆ ಎಬಿ ಪಾಟೀಲ್ ಅವರ ನಿವಾಸಕ್ಕೆ ಯಾರೆಲ್ಲ ಹೋಗಿದ್ರು, ಪ್ರಮುಖವಾಗಿ ಏನೆಲ್ಲ ಚರ್ಚೆಗೆ ಬಂತು, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಕೃಷ್ಣ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಪ್ರಮುಖವಾಗಿ ಸ್ವಲ್ಪ ದಿನ ತಣ್ಣಗಾಗಿದ್ರು ಎಂಬಿ ಪಾಟೀಲ್, ಬಟ್ ಇವಾಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಅತೃಪ್ತ ಶಾಸಕರು ಕೂಡ ಅವರನ್ನು ಹೋಗಿ ಮೀಟ್ ಮಾಡಿರೋದ್ರಿಂದ ಒಂದಷ್ಟು ಸಹಜವಾಗಿ ಚರ್ಚೆಗೆ ಬಂದಿರುತ್ತೆ ವಿಚಾರಗಳು. ಸೊ ಏನಾದ್ರು ನಿರ್ಧಾರಕ್ಕೆ ಬಂದಿದ್ದಾರಾ ಈಗ ಇವರೆಲ್ಲ ಸೇರ್ಕೊಂಡು? ಶರ್ಮಿತಾ, ಸಚಿವ ಸಂಪುಟ ವಿಸ್ತರಣೆಯಾದ ನಂತರವಾಗಿ ಸಾಕಷ್ಟು ಅಸಮಾಧಾನ ಉಂಟಾಗಿತ್ತು. ಪ್ರಮುಖವಾಗಿ ಅತೃಪ್ತ ನಾಯಕ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹಳ ಭಿನ್ನಾಭಿಪ್ರಾಯ ಸಭೆ ಸಮಾರಂಭ ನಡೆದಿತ್ತು. ಆದರೆ ಒಂದು ವಾರಗಳ ನಂತರ, ಸುಮಾರು 15 ದಿನಗಳ ನಂತರ ಇದೀಗ ಮತ್ತೆ ಆ ಒಂದು ಅಸಮಾಧಾನದ ಹೊಗೆ ಆಡ್ತಾ ಇರುವಂತದ್ದು. ಪ್ರಮುಖವಾಗಿ ಅತೃಪ್ತ ನಾಯಕ ಎಂಬಿ ಪಾಟೀಲ್ ಅವರ ನಿವಾಸಕ್ಕೆ ಪ್ರಮುಖವಾಗಿ ಅತೃಪ್ತ ಶಾಸಕರು ಒಂದು ಭೇಟಿ ಕೊಟ್ಟು ಚರ್ಚೆ ಮಾಡಿದ್ದಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಜೊತೆಗೆ ಎಂಎಲ್ಸಿ ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖ ಶಾಸಕರು ಏನು ಎಂಬಿ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ಕೊಡೋದ್ರ ಮೂಲಕವಾಗಿ ಒಂದು ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಈಗ ಇವರೆಲ್ಲ ಅತೃಪ್ತ ಶಾಸಕರು, ಎಂಬಿ ಪಾಟೀಲ್ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇವರೆಲ್ಲರೂ ಕೂಡ ಅತೃಪ್ತ ಶಾಸಕರು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅವರು ಅತೃಪ್ತ ಶಾಸಕರು ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಏನಂತಂದ್ರೆ ಕೃಷ್ಣ ಬೈರೇಗೌಡರು, ಈಗಾಗಲೇ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಏನು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಎಂಬಿ ಪಾಟೀಲ್ ಅವರು ಸಚಿವ ಸ್ಥಾನ ವಂಚಿತವಾಗಿರುವುದರಿಂದಾಗಿ ಅವರು ಬಹಳ ಅಸಮಾಧಾನವಾಗಿದ್ದಾರೆ. ಅವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಕೃಷ್ಣ ಬೈರೇಗೌಡ ಮಾಡಿರುವಂತದ್ದು. ಜೊತೆಗೆ ನಿನ್ನೆ ಏನು ಕೃಷ್ಣ ಬೈರೇಗೌಡರು ನಿನ್ನೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರು. ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ರು. ಜೊತೆಗೆ ಹೈಕಮಾಂಡ್ ನಾಯಕರ ಒಂದು ಸೂಚನೆ ಮೇರೆಗೆ ಯಾವ ರೀತಿಯಾದಂತಹ ಅತೃಪ್ತ ಶಾಸಕರನ್ನು ಸಮಾಧಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೃಷ್ಣ ಬೈರೇಗೌಡರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಕೃಷ್ಣ ಬೈರೇಗೌಡರು ಇವತ್ತು ಏನು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಸಮಾಧಾನದ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಏನು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ಆ ಒಂದು ವಿಚಾರವಾಗಿ ಕೂಡ ಎಂಬಿ ಪಾಟೀಲ್ ಅವರ ಜೊತೆಗೆ ಕೃಷ್ಣ ಬೈರೇಗೌಡರ ಜೊತೆ ಚರ್ಚೆ ಮಾಡಿರುವಂತದ್ದು. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ, ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಕೂಡ ಈ ಒಂದು ಸಂದರ್ಭದಲ್ಲಿ ಭೇಟಿ ಕೊಡೋದ್ರ ಮೂಲಕವಾಗಿ ಎಂಬಿ ಪಾಟೀಲ್ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆ ಇನ್ನು ರಾಯಚೂರು ಸಂಸದರಾಗಿರುವಂತಹ ಬಿವಿ ನಾಯಕ್ ಏನಿದ್ದಾರೆ, ಸಂಸದರಾಗಿರುವಂತಹ ಬಿವಿ ನಾಯಕ್ ಅವರು ಕೂಡ ಭೇಟಿ ಮಾಡೋದ್ರ ಮೂಲಕವಾಗಿ ಚರ್ಚೆ ಮಾಡಿದ್ದಾರೆ. ಬಿವಿ ನಾಯಕ್ ಅವರು ನಿನ್ನೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಚರ್ಚೆ ಮಾಡಿದ್ರು. ಅದರಂತೆ ಸಿದ್ದರಾಮಯ್ಯ ಅವರ ಹೇಳಿಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ದರಾಮಯ್ಯ ಅವರು ಏನು ಸೂಚನೆ ಕೊಟ್ಟಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಅವರು ಏನೆಲ್ಲ ಹೇಳಿಕೆಗಳನ್ನು ಸರ್ಕಾರ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಬಿವಿ ನಾಯಕ್ ಅವರು ಕೂಡ ಎಂಬಿ ಪಾಟೀಲ್ ಅವರ ಜೊತೆಗೆ ಚರ್ಚೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಶರ್ಮಿತಾ, ಇವತ್ತು ಅಸಮಾಧಾನವಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರ ಜೊತೆಗೆ ಕೃಷ್ಣ ಬೈರೇಗೌಡರು ಮಾತುಕತೆ ನಡೆಸಿರುವಂತದ್ದು ಬಹಳ ಪ್ರಮುಖವಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು.